ಅಲ್ದಾ ಬಾವ, ಏನತ್ರ 2,000 ರೂಪಾಯಿ ತಗೊಂಡು 1 ವರ್ಷ ಆಗ್ತಾ ಬಂತು. 8 ದಿವಸ ಕೊಡ್ತೀಯ ತಗೊಂಡಿದ್ದೆ. ಫೋನ್ ಮಾಡಿರೆ ಫೋನ್ ಎತ್ತುತ್ತಿಲ್ಲ. ಹೋಗ್ಲಿ, ಆ ದುಡ್ಡು ಈಗ ನಿನ್ನ ಹುಡುಕೊಂಡು ಬಂದಪ್ಪ. ಆ ದುಡ್ಡು ತಗೊಂಡಿದ್ ನೆನಪಾರು ಇದ್ದ ನಿನಗೆ? ಎಂತ ಮನುಷ್ಯ ಥೋ ಬಾಬಾ, ನೀ ಕೊಟ್ಟು 2,000 ರೂಪಾಯಿ ನೆನಪಿದ್ದ. ಅದನ್ನು ಕೊಡೋಣ ಹೇಳಯ್ಯ. ಹಿಂದಿನ ವಾರ ನಿಂಗ್ಳೂರಿಗೆ ಬಂದಿ, ಬಸ್ ಹೊತ್ತಿಗೆ ಬಂದಿ. ಬಸ್ ಇಳಿದಿದ್ದೆಯ ಅಲ್ಲೇ ನಿಂಗ್ಳೂರ ಮ್ಯಾಲಕೆರೆ ತಿಮ್ಮಣ ಬಾವಿದ್ದ. ಅವ ಬಡಿ ಮಕ ಮಾಡ್ಕೊಂಡು ಕೂತಿದ್ದ. ತಿಮ್ಮಣ ಬಾವಿ ಎಂತ ಆತ ಕೇಳ್ದಿ. ಅವಾಗೊಮ್ಮೆ ಹೇಳ್ದ, ಮಾರ ನನ್ನ ಮಗಳು ಕಾಲೇಜಿಗೆ ಹೋಗ್ತು, ಪಿ ಜಿಲಿತ್ತು, ಅರ್ಜೆಂಟ್ ಒಂದು 5,000 ರೂಪಾಯಿ ಬೇಕು, ಕಳಿಸ್ಕೊಡುವಪ್ಪ ಹೇಳಿ ಹೆಂಗೆ ಫೋನ್ ಮಾಡಿದ್ದು. ಎಂತ ಮಾಡದ ಮಾರೆ, ಅಡಿಕೆ ಬೆಳೆ ಎಲ್ಲ ಸರಿ ಇಲ್ಲೇ, ಈ ವರ್ಷವ ದುಡ್ಡು ಅಡ್ಜಸ್ಟ್ ಮಾಡಿದ್ರೆ ಕಷ್ಟ ಆಗೋಯ್ತು, ಏನು ಮಾಡ ಹೇಳಿ ಅರ್ಥ ಆಗ್ತಾ ಇಲ್ಲ ಹೇಳಿ ತಲೆ ಬಿಸಿ ಮಾಡಿ ಕೂತಿದ್ದ. ಆವಾಗ ಎಂತ ಮಾಡಿದೆ, ಅಷ್ಟೇ ಸೈಯಲ್ಲ ತಗ, ಯಾಕೆ 2,000 ರೂಪಾಯಿ ಇತ್ತು, ಇಟ್ಕ, ಈ ಸದ್ಯಕ್ಕೆ ಕಳಿಸು ಹೇಳಿ ಅವ್ನ ಕೈಲಿ ಕೊಟ್ಬಿಟ್ಟು. ಪಾಪ ನಮ್ಮಂಬೈ ಸೈಯಲ್ಲ, ಇದು ನಿಂಗೆ ಕೊಡೋದೇ ಆಗಿತ್ತು ಅದು. ಎಂಥದ್ದು? ಹಿಂದಿನ ವಾರ ತಿಮ್ಮಣ್ಣ ಬಾವನ ಹತ್ರ ಕೊಟ್ಟಿದ್ದೆ. ಎಲ್ಲ ಇವನ ತಿಮ್ಮಣ್ಣ ಬಾವ ಸತ್ತು 6 ತಿಂಗಳಾತು, ಅದು ಹ್ಯಾಂಗ್ ಕೊಟ್ಟಿಯೋ ಮಾರಾಯ? ಎಂತ ತಿಮ್ಮಣ್ಣ ಬಾವ ಸತ್ತು 6 ತಿಂಗಳಾಗುತ್ತೆ? ಅಯ್ಯ, ಮೊದಲೇ ಗೊತ್ತಾಗಿದ್ರೆ ಬೇರೆ ಹೆಸರು ಹೇಳಲಾಗಿದ್ದ. ಎಂತ ಒಳ್ಳೆ ಕಥೆ ಅದು.